ನಮಸ್ಕಾರ. ಕೈಮದ್ದಿನ ಟ್ರೀಟ್ಮೆಂಟ್ನ ತೆಗೆದುಕೊಂಡು ಹುಷಾರಾಗಿರ್ತಕ್ಕಂತಹ ವ್ಯಕ್ತಿಗಳು ಕೆಲವು ಟೈಮಲ್ಲಿ ವೀಡಿಯೋಗಳನ್ನ ಕೊಡೋದಕ್ಕೆ ತುಂಬ ಹೆದರುತ್ತಾರೆ. ಆದರೂ ಕೆಲವೊಬ್ಬೊಬ್ಬರು ವೀಡಿಯೋಗಳನ್ನ ಕೊಟ್ಟಿದ್ದಾಗ ಅವರ ಅನಿಸಿಕೆಗಳನ್ನ ಹೇಳ್ಕೊಂಡಾಗ ಮತ್ತೆ ಇನ್ಯಾರಾದ್ರೂ ಏನಾದ್ರು ಸಮಸ್ಯೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ವಿಡಿಯೋದಲ್ಲಿ ಅವ್ರ ಫೇಸ್ ಕಾಣದೇ ಇದ್ದಂಗೆ ಬ್ಲರ್ ಮಾಡ್ತೀನಿ. ಕೆಲವೊಬ್ಬೊಬ್ಬರು ಓಕೆ ಮೇಡಮ್ ಅಪ್ಲೋಡ್ ಮಾಡಿ ನೋ ಪ್ರಾಬ್ಲಮ್ ಅಂತೇಳಿ ಹೇಳ್ತಾರೆ. ಮತ್ತು ಇನ್ನೂ ಕೆಲವೊಬ್ಬರು ಇವಾಗಲೂ ಕೂಡ ಹೆದರ್ಕೊಂಡು ವಿಡಿಯೋನೇ ಕೊಡೋದಿಲ್ಲ. ಸೊ ಹಾಗಾಗಿ ಅಂಥವ್ರು ಏನು ಮಾಡಬಹುದು ಅಂತ ಅಂದರೆ ಫೋನಿನ ಮುಖಾಂತರವಾಗಿ ಮಾತಾಡಬಹುದು. ನೀವು ಈಗ ಆಲ್ರೆಡಿ ಒಂದು 2-3 ಆಡಿಯೋ ಫೋನಿನ ಮುಖಾಂತರವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ತುಂಬ ಖುಷಿಯಾಗಿರುತ್ತಲ್ವಾ, ಇಂಥ ಕೆಲಸ ಆಯಿತು. ಇವಾಗ ಪ್ರೆಗ್ನೆಂಟ್ ಆಗದೆ ಇರೋರು ಈಗ ಮೊನ್ನೆ ಪ್ರೆಗ್ನೆಂಟ್ ಆದರು, ಅದ್ರ ಬಗ್ಗೆ ಅವರು ಖುಷಿನ ವ್ಯಕ್ತಪಡಿಸಿದ್ರು. ಕೆಲವ್ರು ಮದುವೆ ಆಗದೆ ಇರೋ ಅಂಥ ವ್ಯಕ್ತಿಗಳು ಅವರು ಇವಾಗ ಮದುವೆ ಎಲ್ಲ ಸೆಟ್ ಆಯಿತು, ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂತ, ಫೈನಾನ್ಷಿಯಲಿ ಮತ್ತು ಮದ್ದಿಡಿ ಸಮಸ್ಯೆ ಈ ಥರದ್ದು ಅವ್ರಿಗೇನು ಖುಷಿ ಆಗುತ್ತೋ ಅದನ್ನು ಶೇರ್ ಮಾಡ್ಕೊತಾ ಇದ್ದಾರೆ. ಅದು ನೀವು ನಿಮ್ಮ ಹೆಸ್ರೂ ಹೇಳೋದು ಬೇಡ, ನಿಮ್ಮ ಊರ ಹೆಸ್ರೂ ಹೇಳೋದು ಬೇಡ. ನೀವು ಜಸ್ಟ್ ನೀವು ಫೋನ್ ಮಾಡ್ತಿರಲ್ಲ, ಫೋನ್ ಮಾಡಿದಾದ್ಮೇಲೆ ನಿಮ್ಮ ಆಗಿರ್ತಕ್ಕಂತಹ ನೋವುಗಳು ಏನು ಕಷ್ಟಪಟ್ರಿ, ಅದಾದಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಥವಾ ದೋಷದೇನಾರು ಪೂಜೆ ಮಾಡಿಸೋ ಅಥವಾ ಏನೋ ಒಂದು ಹೇಳಿರ್ತೀನಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಆದಮೇಲೆ ಎಷ್ಟು ರಿಕವರಿ ಆಯಿತು, ಎಷ್ಟು % ರಿಕವರಿ ಆಯಿತು, ಇನ್ನೂ ಏನೇನು ಅದರಿಂದ ನೀವು ಹೊರಗಡೆ ಬರಬೇಕು ಅಥವಾ ಕಂಪ್ಲೀಟಾಗಿ ರಿಕವರಿ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ನೀವು ಕೂಡ ಮಾತಾಡ್ಬೋದು. ಕೆಲವೊಬ್ಬರಿಗೆ ಅದು ಭಯ ಇದ್ದೇ ಇರುತ್ತೆ, ಯಾರಿಗಾಗಲಿ ಮತ್ತಿನ್ನೇನಾದ್ರೂ ಒಂದು ಸಮಸ್ಯೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರೂ ವಿಡಿಯೋಗಳು ಕೊಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಆಡಿಯೋ ಮುಖಾಂತರವಾಗಿ ನೀವು ಮಾತಾಡ್ಬೋದು, ನಿಮ್ಮ ಅನಿಸಿಕೆನ ನೀವು ಹಂಚ್ಕೋಬೋದು, ನಿಮ್ಮ ಖುಷಿನ ನೀವು ವ್ಯಕ್ತಪಡಿಸ್ಬೋದು. ಆಗಿರ್ತಕ್ಕಂಥ ಸಮಸ್ಯೆಗಳು, ಎಷ್ಟು ನೋವು ತಿಂದ್ರಿ, ಏನು ಅದಾದಮೇಲೆ ಎಲ್ಲೆಲ್ಲೆಲ್ಲ ಹೋಗಿ ಬಂದ್ರಿ, ಮತ್ತು ಇಲ್ಲಿಗೆ ಬಂದಮೇಲೆ ಯಾವ ಥರ ಪರಿಹಾರ ಆಯಿತು, ಎಷ್ಟಾಯಿತು, ನೀವು ಇರೋದನ್ನು ಇದ್ದಂಗೆ ಹೇಳಿ. ಎಷ್ಟು % ಗುಣ ಆಯಿತು, ಇನ್ನೂ ಏನೇನಾದರೂ ಗುಣ ಆಗೋದಿದೆಯಾ, ನಾನು ಏನು ಹೇಳಿದೆ ಫಸ್ಟು ಬಂದಾಗ, ಈಗ ಪ್ರಶ್ನೆ ಇಟ್ಟ ಎಲ್ಲದನ್ನು ಕಂಪ್ಲೀಟಾಗಿ ನೀವು ಹೇಳ್ಕೋಬಹುದು. ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಈ ಥರ ಭಯ ಇದೆಯೋ ಅವರು ನೀವು ಫೋನ್ ಮುಖಾಂತರವಾಗಿ ಮಾತಾಡ್ಬೋದು. ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಅಷ್ಟೇ ಅದನ್ನು ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.